ಇನ್ನು ರಾಜ್ಯದಲ್ಲಿ ನೋಡಿ ಕೆಲವೊಂದು ಕಡೆಗೆ ವಿಪರೀತ ಮಳೆ, ಕೆಲವೊಂದು ಕಡೆಗೆ ಬರದ ವಾತಾವರಣ. ಉಡುಪಿ ಜಿಲ್ಲೆಯಾದ್ಯಂತ ಇಂದು ಭಾರೀ ಮಳೆಯಾಗುವಂಥ ಮುನ್ಸೂಚನೆ ಇದೆ. ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಹೀಗಾಗಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ. ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ. ಉಡುಪಿಯ ಸ್ಥಿತಿ ಇದು. ಇನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡದ ಸ್ಥಿತಿಗತಿಗಳು ಕೂಡ ಹಾಗೆ ಇದೆ. ಅಲ್ಲೂ ಕೂಡ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ. ಅಕ್ಕಪಕ್ಕದಲ್ಲೇ ಇರುವಂಥವು. ಅಂಗನವಾಡಿಯಿಂದ PUC ತನಕ ಇವತ್ತು ರಜೆ ಘೋಷಣೆ. ಸೊ ಎರಡೂ ಕಡೆಯ ಜಿಲ್ಲಾಧಿಕಾರಿಗಳು ರಜೆ ಘೋಷಣೆ ಮಾಡಿದ್ದಾರೆ. ಹೇಳಿ ಕೇಳಿ ಶನಿವಾರ ಹಾಫ್ ಡೇ. ಹೀಗಾಗಿ ರಜೆ ಕೊಟ್ಟರೆ ಸಮಸ್ಯೆ ಇಲ್ಲ. ನಾಳೆ ಅಂತೂ ರಜೆ ಇದ್ದೇ ಇದೆ. ಸೊ ಇದು ಸಂಗತಿ. ಮೀನುಗಾರರಿಗೆ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥ ಸ್ಪಷ್ಟ ಸೂಚನೆ ಕೂಡ ಬಂದಿದೆ. ಇನ್ನು ರಾಜ್ಯದಲ್ಲಿ ನೋಡಿ ಕೆಲವೊಂದು ಕಡೆಗೆ ವಿಪರೀತ ಮಳೆ, ಕೆಲವೊಂದು ಕಡೆಗೆ ಬರದ ವಾತಾವರಣ. ಉಡುಪಿ ಜಿಲ್ಲೆಯಾದ್ಯಂತ ಇಂದು ಭಾರೀ ಮಳೆಯಾಗುವಂಥ ಮುನ್ಸೂಚನೆ ಇದೆ. ಆರೆಂಜ್ ಅಲರ್ಟ್ ಘೋಷಣೆ ಆಗಿದೆ. ಹೀಗಾಗಿ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ. ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ದಾರೆ. ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ. ಉಡುಪಿಯ ಸ್ಥಿತಿ ಇದು. ಇನ್ನು ಉಡುಪಿ ಮತ್ತು ದಕ್ಷಿಣ ಕನ್ನಡದ ಸ್ಥಿತಿಗತಿಗಳು ಕೂಡ ಹಾಗೆ ಇದೆ. ಅಲ್ಲೂ ಕೂಡ ಭಾರೀ ಮಳೆ ಆಗುವಂಥ ಸಾಧ್ಯತೆ ಇದೆ. ಅಕ್ಕಪಕ್ಕದಲ್ಲೇ ಇರುವಂಥವು. ಅಂಗನವಾಡಿಯಿಂದ PUC ತನಕ ಇವತ್ತು ರಜೆ ಘೋಷಣೆ. ಸೊ ಎರಡೂ ಕಡೆಯ ಜಿಲ್ಲಾಧಿಕಾರಿಗಳು ರಜೆ ಘೋಷಣೆ ಮಾಡಿದ್ದಾರೆ. ಹೇಳಿ ಕೇಳಿ ಶನಿವಾರ ಹಾಫ್ ಡೇ. ಹೀಗಾಗಿ ರಜೆ ಕೊಟ್ಟರೆ ಸಮಸ್ಯೆ ಇಲ್ಲ. ನಾಳೆ ಅಂತೂ ರಜೆ ಇದ್ದೇ ಇದೆ. ಸೊ ಇದು ಸಂಗತಿ. ಮೀನುಗಾರರಿಗೆ ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು ಅನ್ನುವಂಥ ಸ್ಪಷ್ಟ ಸೂಚನೆ ಕೂಡ ಬಂದಿದೆ.